ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಯಾರು ಕಲಿಬೇಕು ಅನ್ನೋರು ನಂದು ಈ ಬುಧವಾರ 31 ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ. 30 ಡೇಸ್ ಲರ್ನಿಂಗ್ ಕ್ಲಾಸಲ್ಲಿ ನೀವು ಕೂಡ ಕಲಿತೀರಾ. ಕಲ್ತ್ರೇ ಮಾರ್ಕೆಟ್ ಈಸಿ ಆಗೋದು, ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ. ಫ್ರೈಡೇ ಸಮ್ ಪರ್ಸ್ನಲ್ ವರ್ಕ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ಇವತ್ತು ಮಂಡೇ 3 ಡೇಸ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಬಂದಿದ್ದೀನಿ ಮಾರ್ಕೆಟಲ್ಲಿ. ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡಿದೆ ಅಂತ. ನಾನು ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಹೇಳಿದ್ದೆ ಆಲ್ರೆಡಿ. ಮಾರ್ಕೆಟಲ್ಲಿ ಸಪೋಸ್ ನಾನು ಅವ್ರುಗಳಿಗೆ ಹೇಳಿದ್ದನ್ನು ನಿಮಗೂ ಗೈಡ್ ಮಾಡ್ತೀನಿ ನೋಡಿ. ಇಫ್ ಇಟ್ ಈಸ್ ಕಮ್ 25,000ಗೆ ಡೈರೆಕ್ಟ್ ಮಾರ್ಕೆಟ್ ಓಪನ್ ಆದರೆ 25,000 ತನಕ ಡೈರೆಕ್ಟಾಗಿ ಏನಾದ್ರು ಬಂದು ಮಾರ್ಕೆಟ್ ಓಪನ್ ಆದರೆ ಓಕೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಐ ಜಸ್ಟ್ ಡನ್ ಫಾರ್ ದ ಡೇ. ಆಲ್ಮೋಸ್ಟ್ 32,000 ಹತ್ತತ್ರ ಮಾಡಿದ್ದೀನಿ. ಹ್ಯಾಪಿ. ಒಂದು ಸ್ಮಾಲ್ ಪುಟ್ ಸೈಡ್ ಕೂಡ ಟ್ರೇಡ್ ಮಾಡಿದ್ದೀನಿ, ಒಂದು ಕಾಲ್ ಸೈಡ್ ಕೂಡ ಟ್ರೇಡ್ ಆಗಿದೆ. ಎರಡು ಕಡೆಯಿಂದ ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ಸೊ ನಾನು ಎಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡಿದೆ, ಎಲ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡಿದೆ, ಅದನ್ನು ಇಂಪಾರ್ಟೆಂಟಾಗಿ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ನನ್ನ ಬೆಳಗ್ಗೆಯಿಂದ ಮೈಂಡ್ ಸೆಟ್ ಇದ್ದಿದ್ದು ಮಾರ್ಕೆಟಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡ್ಬೋದು, ಈಸಿಯಾಗಿ ಒಂದು ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಸೊ ಪುಟ್ ಸೈಡ್ ಟ್ರೇಡ್ ಎಲ್ಲಿಂದ ಸಿಗುತ್ತೆ? 25,000 ತನಕ ಮಾರ್ಕೆಟ್ ಡೈರೆಕ್ಟ್ 25,000 ಲೆವೆಲಲ್ಲಿ ಏನಾದ್ರು ಓಪನ್ ಆದರೆ ಇಲ್ಲಿಂದ ಒಂದು ಶಾರ್ಟ್ ಮಾಡೋಣ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ. ಸೊ ಅದರಲ್ಲಿ ನನಗೆ ಏನು ಟಾರ್ಗೆಟ್ ಬೇಕೋ ಅದು ಸಿಕ್ತು ಅಂದರೆ ಜಸ್ಟ್ ಟೇಕನ್ ಹೋಗೋಣ ಅಂತಲೇ ನಾನು ಸ್ಟೂಡೆಂಟ್ಸ್ ಗೈಡ್ ಮಾಡಿದ್ದೆ. ಸೇಮ್ ವೇ ಮಾರ್ಕೆಟು ಇವತ್ತು ಒಂದು 20 ಪಾಯಿಂಟ್ ಬರಲಿಲ್ಲ. ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಲೆಟ್ಸಿ ಏನು ಮಾಡೋಣ ಅಂತ. ಅದಾದಮೇಲೆ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ನಾನು ಲೈಕ್ ಟ್ರೇಡ್ ತೊಗೊಂಡಿದ್ದೆ ಎಲ್ಲಿ ಗೊತ್ತಾ? ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲಿಂದ ಬಂದು ಹೋಲ್ಡ್ ಮಾಡಿ ತುಂಬ ಬಯರ್ಸ್ಗಳನ್ನ ವೆಯ್ಟ್ ಮಾಡಿಸಿ ಈ ಬ್ರೇಕ್ ಡೌನ್ ಆಯ್ತು ನೋಡಿ. ಈ ಬ್ರೇಕ್ ಡೌನ್ ಆಗಿ ಈ ರಿಟ್ರೇಸ್ಮೆಂಟಲ್ ಲೆವೆಲಲ್ಲಿ ನಾನು ಟ್ರೇಡ್ ತೊಗೊಂಡೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಒಳ್ಳೆ ಪ್ರಾಫಿಟಲ್ಲೇ ಇತ್ತು ಅಂದ್ಕೊಳ್ಳಿ. ಇಮಿಡಿಯೇಟ್ ರಿವರ್ಸ್ ಆಯ್ತಿತ್ತು. ಮೊದಲೇ ಆಲ್ ಟೈಮ್ ಹೈ ನೆನ್ನೆ ಬುಲ್ಲಿಶ್ ಮಾರ್ಕೆಟ್ ಇರೋದ್ರಿಂದ ಮೇ ಬಿ ಒಂದು ಪುಷ್ ಆಗ್ಬೋದು ಅಂತ ಆಲ್ಮೋಸ್ಟ್ ನಿಯರ್ ಟು ಕಾಸ್ಟ್ ನಾನು ಎಕ್ಸಿಟ್ ಆಗಿಬಿಟ್ಟೆ ಅದರಲ್ಲಿ. ಎಕ್ಸಿಟ್ ಆದಮೇಲೆ ಈ ಮೂಮೆಂಟ್ ಬಂತು. ಬಟ್ ಈ ಮೂಮೆಂಟ್ನ ನೋಡಿ ನಾನು ಹೊಟ್ಟೆ ಹೊರ್ಕೊಳ್ಳೋಕೆ ಆಗೋದಿಲ್ಲ. ಬಿಕಾಸ್ ಒನ್ಸ್ ನಾನು ಪೊಸಿಷನ್ ಕಟ್ ಮಾಡಿದ್ದೀನಿ ಅಂದರೆ ಇದು ನನ್ನ ಮೂಮೆಂಟ್ ಅಲ್ಲ ಇದು. ಸೊ ಹಾಗಾಗಿ 2 ಮೂಮೆಂಟಲ್ಲಿ ಇವತ್ತಿನ ಪ್ರಾಫಿಟ್ ಆಗೋಗೋದು. ಐ ಜಸ್ಟ್ ಮಿಸ್ ದಟ್. ಅದು ಮಿಸ್ ಆದಮೇಲೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಲೆಟ್ ಸಿ ಮಾರ್ಕೆಟ್ ಏನು ಮಾಡ್ಬೋದು ಅಂತ. ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಇದ್ದಿದ್ರೆ ಇಲ್ಲಿ ಹೋಲ್ಡ್ ಮಾಡೋಂಗಿರಲ್ಲ ಮಾರ್ಕೆಟು. ಇಟ್ ಶುಡ್ ಕಮ್. ಇಲ್ಲಿ ತನಕ ಬರಬೇಕಿತ್ತು ಮಾರ್ಕೆಟು. ಅಟ್ಲೀಸ್ಟು ಒಂದು 24,800 ಲೆವೆಲ್ ತನಕ ಬರಬೇಕಿತ್ತು ಮಾರ್ಕೆಟ್, ಅಷ್ಟು ಸೆಲ್ಲಿಂಗ್ ಪ್ರೆಷರ್ ಇದ್ದರೆ. ಯಾವಾಗ ಸೆಲ್ಲಿಂಗ್ ಪ್ರೆಷರ್ ಇಲ್ಲ ಅಗೇನ್ ನೋಡಿ ನಿಮಗೆ ಕೆಳಗಡೆ ಬಂತು. ನೆಕ್ಸ್ಟ್ ಬಯರ್ಸ್ನ ಹೋಪ್ ಕಳೆದು ಮತ್ತೆ ಮಾರ್ಕೆಟ್ ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಯಾವಾಗ ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು, ಇಟ್ಸ್ ಕ್ಲಿಯರ್ ಕಟ್ ಓಕೆ ಮಾರ್ಕೆಟ್ ಇಲ್ಲಿಂದ ಒಂದು ಬೌನ್ಸ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ತುಂಬ ಜನ ಸೆಲ್ಲರ್ಸ್ ವೆಯ್ಟ್ ಮಾಡ್ತಾರೆ ಬೀಳುತ್ತೆ ಅಂತ. ಸೊ ನಾನು ಇಲ್ಲೇ ಪೊಸಿಷನ್ ಮಾಡಿದೆ. ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ಸಡನ್ ಸ್ಪೈಕ್ ಆಯಿತು. ಸೊ ಐ ಜಸ್ಟ್ ಟೇಕ್ ಇಟ್ ಡನ್ ಫಾರ್ ದ ಡೇ. ಅದಕ್ಕಿಂತ ಇನ್ನೇನು ಬೇಕಿಲ್ಲ. ಸೊ ಅಲ್ಲಿ ನಂದು ಟಾರ್ಗೆಟು ರೀಚ್ ಆಗಿತ್ತು. ಐ ಆಮ್ ಹ್ಯಾಪಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇರಲಿಲ್ಲ. ಯಾಕೆಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಫ್ಲಾಟೋ ಇಲ್ಲ ಸ್ವಲ್ಪ ನೆಗೆಟಿವ್ ಓಪನ್ ಆಗಿದ್ರೆ ಒಂದು ಉತ್ತಮವಾದ ಮೂವ್ ವೆಯ್ಟ್ ಮಾಡ್ಬೋದಿತ್ತು. ಬಿಕಾಸ್ ಆಲ್ರೆಡಿ ಒಂದು ಮೂಮೆಂಟ್ ಕಂಪ್ಲೀಟ್ ಆಗಿರೋದ್ರಿಂದ ಬೇಡಪ್ಪ ಅಂತೇಳಿ ಐ ಜಸ್ಟ್ ಕ್ಲೋಸ್ ಮೈ ಡೇ. ಅಲ್ಲಿಗೆ ನಾನು ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾನು ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದ್ದು. ಎಂಡ್ ಆಫ್ ದ ಡೇ ಚಾರ್ಟ್ ಅನಾಲಿಸಿಸ್ ವೀಡಿಯೋದಲ್ಲಿ ನಾಳೆ ಪ್ರಿಡಿಕ್ಷನ್ ಏನಾಗ್ಬೋದು ಅನ್ನೋದನ್ನು ನಾನು ಕ್ಲಿಯರಾಗಿ ಗೈಡ್ ಮಾಡಿರ್ತೀನಿ. ಸೊ ಅದ್ರ ಪ್ರಕಾರನೇ ಇವತ್ತು ನಾನು ಕೂಡ ಟ್ರೇಡ್ ಮಾಡಿದ್ದು. ಸೊ ನಾನು ಇದನ್ನು ಸಪೋಸ್ ನನಗೆ ಈ ಕ್ಯಾಂಡಲ್ ಮುಂಚೆನೇ ಬಂದಿದ್ರೆ ನಾನು ಕಾಲ್ ಸೈಡ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ತೀನಿ. ಯಾಕೆಂದರೆ ನನಗೆ ದಿನ ಟಾರ್ಗೆಟ್ ಆಗೋಗಿದೆ, ಮತ್ತೆ ನಾನು ಅದನ್ನು ತಿರುಗಿ ನೋಡೋದಿಲ್ಲ. ಬಟ್ ಬರಲಿಲ್ಲ ಅದು, ಹಾಗಾಗಿನೇ ಐ ಜಸ್ಟ್ ಟುಕ್ ಇಟ್ ಆ್ಯಂಡ್ ಫಿನಿಶ್ಡ್. ಸೊ ಇವಾಗ ನಾನು ಹೋಲ್ಡ್ ಮಾಡಿದರೆ ಇಲ್ಲಿ ತನಕ ನಂದಾಗಿರ್ತಿತ್ತಾ? ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಒಂದು ಸಲ ನಮ್ಮ ಟಾರ್ಗೆಟ್ ರೀಚ್ ಆಯಿತಾ, ದಿನ ಟಾರ್ಗೆಟ್ ಕೊಡ್ತಾ ಟಾಟಾ ಬೈ ಬೈ ಹೇಳೋದೇ ನನ್ನ ಹ್ಯಾಬಿಟ್ ಮಾರ್ಕೆಟ್ಗೆ. ಸೊ ಅದನ್ನೇ ನಾನು ಕೂಡ ಇವತ್ತು ಮಾಡಿದ್ದು. ಸೊ ಸೇಮ್ ವೇ ಇವತ್ತು ಮಾರ್ಕೆಟ್ ಕೂಡ ಸೇಮ್ ಪ್ರಿಡಿಕ್ಷನ್ ಸೇಮ್ ಥಿಂಗ್ನ ಫಾಲೋ ಮಾಡಿ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಫಾಲೋ ದ ಒನ್ ಥಿಂಗ್. ನಾನು ಕ್ಲಿಯರ್ ಕಟ್ಟಾಗಿ ಬಯರ್ ಸೆಲ್ಲರ್ ಸಪೋರ್ಟ್ ಆ್ಯಂಡ್ ಬ್ರೇಕ್ ಡೌನ್ ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡ್ತೀನಿ. ಇಟ್ ಮೀನ್ಸ್ ನಿಮಗೆ ಈಸಿ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ಮೈಂಡ್ ಸೆಟ್ಟಲ್ಲಿ ನಾನು ವರ್ಕ್ ಮಾಡ್ತೀನಿ. ಸೊ ನಾನು ನಿಮಗೆ ಗೈಡ್ ಮಾಡೋದು ಇಷ್ಟೇ, ಆಲ್ವೇಸ್ ವರ್ಕ್ ಫಾರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಮಾರ್ಕೆಟ್ ತುಂಬ ನೀಟಾಗಿ ವರ್ಕ್ ಆಗುತ್ತೆ. ನೀವು ಯಾವಾಗ ಸಪೋರ್ಟ್ ರೆಸಿಸ್ಟೆನ್ಸಿಗೆ ವರ್ಕ್ ಮಾಡಲ್ಲ, ನಿಮಗೆ ಮಾರ್ಕೆಟ್ ಅಷ್ಟು ನೀಟಾಗಿ ವರ್ಕ್ ಆಗೋದಿಲ್ಲ. ಸೇಮ್ ವೇ ಇವಾಗ ನೋಡಿ, ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿ ಕೂತಿದ್ದವರು ಯಾವಾಗ ಈ ಕ್ಯಾಂಡಲ್ ಬಂತು ಅವ್ರ ಪೊಸಿಷನ್ ಕತ್ತರಿಸಿರ್ತಾರಾ ಇಲ್ವಾ? ಆಬ್ವಿಯಸ್ಲಿ ಕಟ್ ಮಾಡಿರ್ತಾರೆ. ಯಾಕೆಂದರೆ ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ತನಕ ಕೆಲವರು ಬಿಗ್ ಪ್ಲೇಯರ್ಸ್ ಇಟ್ಕೊಬೋದೇನೋ, ಬಟ್ ಬಿಗ್ ಪ್ಲೇಯರ್ಸ್ ಕೂಡ ಎಂಟ್ರಿ ಆಗಿದ್ದಾರೆ ಅನ್ನೋ ಡೌಟು. ಅವ್ರು ಆಲ್ರೆಡಿ ಕೆಳಗಡೆಯಿಂದ ಬಾಟಮಿಂದ ಬಂದಿದ್ದು ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿಂದ ಮೇಲೆ ಹೋಗ್ಬೋದಾ ಮಾರ್ಕೆಟು? ಕ್ವಶನ್ ಮಾರ್ಕ್. ಸೊ ಮಾರ್ಕೆಟಲ್ಲಿ ಇವಾಗ ಆಲ್ರೆಡಿ ಒಂದು ಟೆಂಪ್ರರಿ ಸಪೋರ್ಟು, ಒಂದು ಆಲ್ ಟೈಮ್ ಒನ್ ಮೋರ್ ಆಲ್ ಟೈಮ್ ರೆಸಿಸ್ಟೆನ್ಸ್ ಇದೆ.
ಮೈಟ್ ಬಿ ಪಾಸಿಬಲ್ ಮಾರ್ಕೆಟು ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ನ ಕೊಡುತ್ತೆ. ತುಂಬ ದೂರ ಏನು ಎಕ್ಸ್ಪೆಕ್ಟ್ ಮಾಡಿಬಿಡಿ. 25,020 ತನಕ ಬರ್ಬೋದು ಮಾರ್ಕೆಟ್ ಬಂದರೆ. ಯಾಕೆಂದರೆ ಇಲ್ಲಿ ತುಂಬ ಸ್ಟಾಪ್ ಲಾಸಸ್ ಇದೆ. ಏನು ನೀವು ಸ್ಟಾಪ್ ಲಾಸ್ ಅಂಟಿಂಗ್ ಅಂತಿರಲ್ಲ, ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ತುಂಬ ಜನ ಸ್ಟಾಪ್ ಲಾಸ್ ಇದೆ, ಅವರು ಹಿಟ್ ಆಯಿತು ಅಂದರೆ ಡೆಫಿನೆಟಾಗಿ ಒಂದು ಸ್ಪೈಕ್ ಆಗುತ್ತೆ. ಅದೇ ಇವಾಗ ಕೂಡ ಆಗೋದು, ಅದೇ ರೀಸನ್ನು. ಸೊ ಅದೇ ಲಾಜಿಕ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇದ್ದಾಗ ಸೆಲ್ಲರ್ಗಿದ್ದು ಕಾನ್ಫಿಡೆನ್ಸ್ ಇಲ್ಲಿದ್ದಾಗ ಸೆಲ್ಲರ್ಗೆ ಇರೋದಿಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ಸೆಕೆಂಡ್ ಟೈಮ್ ರಿವರ್ಸ್ ಆಗಿದೆ ಮಾರ್ಕೆಟು, ಹಾಗಾಗಿನೇ. ಸೊ ವೆಯ್ಟ್ ಮಾಡಬೇಕು, ಆಲ್ವೇಸ್ ಟ್ರೇಡಿಂಗಿಗೆ ವೆಯ್ಟ್ ಮಾಡಿ. ಡೆಫಿನೆಟ್ಲಾಗಿ ನೀವು ಈಸಿಯಾಗಿ ದುಡ್ಡು ಮಾಡ್ಬೋದು. ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಎಲ್ಲಿ ತನಕ ನೀವು ವೆಯ್ಟ್ ಮಾಡೋದಿಲ್ಲ ಟ್ರೇಡಿಂಗಲ್ಲಿ ಅಷ್ಟು ಈಸಿ ಆಗೋದಿಲ್ಲ ಮಾರ್ಕೆಟು. ಲೆಟ್ಸ್ ಸಿ ವಾಟ್ಸ್ ಡನ್ ಇಟ್ ಇನ್ ಬ್ಯಾಂಕ್ ನಿಫ್ಟಿ, ಬಿಕಾಸ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈಸಿ ಟ್ರೇಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಕ್ಕಿರುತ್ತೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಬಂದು ಕರೆಕ್ಷನ್ ಆಲ್ಮೋಸ್ಟ್ ಒಂದು 5% ಕರೆಕ್ಷನ್ ಕೂಡ ಆಗಿದೆ. 5% ಕರೆಕ್ಷನ್ ಆಗಿ ಬ್ಯಾಂಕ್ ನಿಫ್ಟಿ ಬಂದಿರೋದ್ರಿಂದ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಆಬ್ವಿಯಸ್ಲಿ ವೆರಿ ಮಚ್ ಈಸಿ ಆ್ಯಂಡ್ ಟ್ರೇಡು. ಲೆಟ್ಸ್ ಸಿ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಆಗಲಿ, ಆಮೇಲೆ ನೋಡೋಣ ಏನಾಗಿದೆ ಅಂತ. ವಾವ್, ಪಿಕ್ಚರ್ ಪರ್ಫೆಕ್ಟ್ ಅಂದರೆ ಇದನ್ನೇ ಹೇಳೋದು. ಏನಕ್ಕೆ ಅಂದರೆ ಮಾರ್ಕೆಟು ಬೆಳಗ್ಗೆನೇ ಒಂದು ಗ್ಯಾಪ್ ಅಪ್ಪು. ಅಗೇನ್ ದಿಸ್ ಈಸ್ ಅವರ್ ರೆಸಿಸ್ಟೆನ್ಸ್ ಝೋನ್ ಇತ್ತು. ಅಂದರೆ ಲೈಕ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್. ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮಾರ್ಕೆಟು ಈ ಬ್ರೇಕ್ಔಟ್ ಲೆವೆಲಲ್ಲಿ ಟ್ರೇಡ್ ಮಾಡಿದ್ರು ಪ್ರಾಫಿಟ್ಟು. ರಿಟ್ರೇಸ್ಮೆಂಟ್ ಬಂದಿದೆ, ರಿಟ್ರೇಸ್ಮೆಂಟ್ ಬಂದು ಹೋಲ್ಡ್ ಮಾಡಿ ಅಗೇನ್ ಬ್ರೇಕ್ಔಟ್ ಆಗಿದೆ. ಅಗೇನ್ ಎಲ್ಲೋಗಿ ನಿಂತಿದೆ, ಸೇಮ್ ನಮ್ಮ ಒನ್ ಮೋರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನಿದೆ ಅಲ್ಲೇ ಹೋಗಿ ಮಾರ್ಕೆಟ್ ನಿಂತಿದೆ. ದಿಸ್ ಈಸ್ ಕಾಲ್ಡ್ ಲೈಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನಾವು ಡ್ರಾ ಮಾಡೋದಲ್ಲ, ಇದು ಇಂಡಿಕೇಟರ್ ಪ್ರಕಾರ ನಾವು ಮಾಡ್ಕೊಳ್ಳೋದು. ಸೊ ಯಾರು ಕಲಿಬೇಕು ಅನ್ನೋರಿದ್ರೆ ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೇ ಇವೆಲ್ಲ ಈಸಿ ಆಗೋದು, ಅದರ್ವೈಸ್ ನಿಮ್ಗೆ ಇದು ಯಾವುದು ಈಸಿ ಆಗೋದಿಲ್ಲ. ಏನಕ್ಕೆ ಅಂದರೆ ನಿಮಗೆ ಎಲ್ಲಿ ತನಕ ಮಾರ್ಕೆಟ್ನ ನೀವು ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ, ಅಲ್ಲಿ ತನಕ ನಿಮಗೆ ಮಾರ್ಕೆಟಲ್ಲಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹಾಗಾಗಿ ಸೊ ನಿಮಗೆ ಯಾರು ಕಲಿಬೇಕು ಅನ್ನೋರಿದ್ರೆ ನಂದು ನಾಡಿದ್ದು ಬ್ಯಾಚಿಗೆ ಜಾಯ್ನ್ ಆಗಿ ಕಲೀರಿ. ನಾನು ಕೂಡ ಫೀ ತುಂಬ ಕಡಿಮೆ ಇಟ್ಕೊಂಡಿರೋದು ಅದೇ ರೀಸನ್ನು. ಬಿಕಾಸ್ ನನಗೇನು ನನಗೆ ಟ್ರೇಡಿಂಗಲ್ಲಿ ನಾನು ಆರಾಮ್ಸೆ ನನ್ನ ದಿನಕ್ಕೆ ಟಾರ್ಗೆಟ್ ಮಾಡ್ಕೊಳ್ತೀನಿ. ಸೊ ನನಗೆ ಕಲಿಯೋಂಥವ್ರಿಗೆ ಕಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿನೇ ಐ ಆಮ್ ಡೂಯಿಂಗ್ ದಟ್. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲಿಯೋಕ್ಕೆ ಸಮಯ ಕೊಡಿ. ಎಲ್ಲಿ ಎವ್ರಿಥಿಂಗ್ ಪಾಸಿಬಲ್. ಇಲ್ಲಾಂದರೆ ಈಗ ನೋಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇಲ್ಲ ಅಂದರೆ ನಿಮಗೇನು ಅನಿಸುತ್ತೆ? ನಾನು ಅಂದ್ಕೊಂಡೆ ಮಾರ್ಕೆಟಲ್ಲಿ ಓಕೆ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದಿತ್ತು, ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬಂತು, ಅಗೇನ್ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್. ಅದೇ ನಿಮಗೆ ಓಪನ್ ಆಗ್ತಿದ್ದಂಗೆ ಹಿಂಗೆ ಬಂದಿದ್ರೆ ಮಾರ್ಕೆಟ್ ಏನಾಗ್ತಿತ್ತು ಹೇಳಿ? ಬೈಯರ್ಸ್ ಸ್ವಲ್ಪ ಹೊತ್ತು ಸೆಲ್ಲರ್ಸ್ ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಮಾಡಿಸ್ಬಿಡೋರು. ಇಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆಗೋಗೋದು. ಸೊ ಎರಡರಲ್ಲಿ ಒಂದು ಪಾಸಿಬಿಲಿಟಿ ಅಂತೂ ಇತ್ತು. ಸೊ ಅದೇ ಆಗಿದ್ದು ನಿಮಗೆ. ಯಾಕೆಂದರೆ ಸೆಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಈ ಕ್ಯಾಂಡಲ್ ಶುಡ್ ಕಮ್ ಇಲ್ಲಿ ತನಕ ಎಳೆಯೋರವರು ಎಲ್ಲ ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಮಾಡಿದೆ. ನಿಫ್ಟಿ ಆಲ್ ಟೈಮ್ ಹೈ ಇರೋದ್ರಿಂದ ಇವತ್ತು ಬ್ಯಾಂಕ್ ನಿಫ್ಟಿನೂ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಪುಷಪ್ ಆಗೋ ಚಾನ್ಸಸ್ ಇತ್ತು, ಆಗಿದೆ ಈಗ. ಸೊ ಇಲ್ಲಿಂದ ಮೇಲಕ್ಕೆ ಎಕ್ಸ್ಪೆಕ್ಟೇಷನು ನಿಫ್ಟಿಯಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಆಲ್ರೆಡಿ ಒಂದು ಮೂಮೆಂಟ್ನ ಕೊಟ್ಟಾಗಿದೆ ಮಾರ್ಕೆಟಲ್ಲಿ. ಬೈಯಿಂಗಲ್ಲಿ ಪ್ರಾಫಿಟ್ ಮಾಡಿದ್ರೆ ಇಲ್ಲ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಮಾಡಿದ್ರೆ ಜಸ್ಟ್ ಗೆಟ್ ಔಟ್, ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ನೀವು ವೆಯ್ಟ್ ಮಾಡ್ಬೋದು. ಆಪ್ಷನ್ ಬೈಯರ್ ಆದರೆ ವೆಯ್ಟ್ ಮಾಡ್ಕೊಬೇಡಿ. ಆಪ್ಷನ್ ಬೈಯರ್ಗೆ ಆಲ್ವೇಸ್ ಟಫ್ ಟೈಮ್. ನಾನು ಏನು ಹೇಳಿದೆ ನಿಮಗೆ, ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ನಿಯರ್ ಟು ಬ್ರೇಕ್ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ ಅಂದರೆ ಡೆಫಿನೆಟಾಗಿ ನಿಫ್ಟಿ ಒಂದು ಬ್ರೇಕ್ಔಟ್ನ ಕೊಟ್ಟಿದೆ ಆಲ್ರೆಡಿ. ನಿಮಗೆ ಪ್ರೀಮಿಯಮ್ ಎಷ್ಟು ಫಾಸ್ಟಾಗಿ ಮೂವ್ ಆಗಿರ್ತವೆ ಅನ್ನೋದನ್ನ ಐ ಜಸ್ಟ್ ವ್ಯೂ. ಏಕೆಂದರೆ ಕೆಲವ್ರು ಕೇಳ್ತಾ ಇರ್ತಾರೆ, ಸರ್ ನೀವು ಹೆಂಗೆ ಬಿಫೋರ್ ಬ್ರೇಕ್ಔಟ್ ಕ್ಯಾಚಪ್ ಮಾಡ್ತೀರಾ ಅಂತ. ಬಿಫೋರ್ ಬ್ರೇಕ್ಔಟ್ ಆಫ್ಟರ್ ಬ್ರೇಕ್ಔಟ್ ಅದೇನು ರಾಕೆಟ್ ಸೈನ್ಸ್ ಅನ್ನೋದು ಏನೂ ಇಲ್ಲ. ಸೊ ಇವಾಗ ನೋಡಿ ಇಲ್ಲಿಂದ ಇದಿತ್ತಲ್ವ, ಸೊ 24,950. ಓಕೆ ಅಪ್ಪ, 24,950 ಒಂದು ಪ್ರೀಮಿಯಮ್ ಎಷ್ಟು ಮೂವ್ ಆಗಿದೆ ಅನ್ನೋದನ್ನು ನೋಡೋಣ. 24,950 ವಾಟ್ ಇಸ್ ದಿಸ್? ಅಯ್ಯೋ ಅಲ್ಲ ಬೇರೆ ಬೇರೆ ಇದರಲ್ಲಿ ಚಾರ್ಟಲ್ಲಿ ನೋಡೋದು. ಟ್ರೇಡಿಂಗ್ ವ್ಯೂ ಅಲ್ಲಿ ಸ್ಟ್ರೈಕ್ ಪ್ರೈಸ್ಗಳು ಹುಡ್ಕೋದು ಕೂತು 24,000 ಕೊಟ್ಟು ಕಾಲ್. ನಾನು ನಿಮಗೆ ಏನು ಹೇಳಿದೆ ಇವಾಗ, ಆ್ಯಕ್ಚುಲಾಗಿ ಬಂದು ಮಾರ್ಕೆಟಲ್ಲಿ ಬ್ರೇಕ್ಔಟ್ ಆದರೆ ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ನೀವೇ ನೋಡಿ ಇಲ್ಲಿ ಮಾರ್ಕೆಟು ಆಲ್ರೆಡಿ ಎಷ್ಟು, ಈ ಕ್ಯಾಂಡಲು 141 ಅಂದ್ಕೊಳ್ಳಿ. ಎಲ್ಲಿ ಮೂವ್ ಆಗಿದೆ ಆಲ್ರೆಡಿ? 159. ಸಾಕಲ್ವಾ? 20 ಪಾಯಿಂಟ್ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ಇದು ಯಾವುದೇ ಕಾರಣಕ್ಕೂ ಇವೆಲ್ಲದನ್ನೂ ನಾನು ಬಿಡೋದಿಲ್ಲ. ಬಿಕಾಸ್
ನನಗೆ ಗೊತ್ತಿದೆ ಅದು. ಒನ್ಸ್ ನಾನು ಏನಾದರೂ ಟಾರ್ಗೆಟ್ ರೀಚ್ ಆಯಿತು ಅಂದರೆ ನಾನು ಅದನ್ನು ತಿರುಗೂ ನೋಡಲ್ಲ. ಅದು ಎಂಥ ಗುಡ್ ಮೂವ್ ಆಗಿದ್ರು ಟಾಟಾ ಬೈ ಬೈ ಹೇಳೋದು ನನ್ನ ಉದ್ದೇಶ ಯಾವಾಗಲೂ ಇರುತ್ತೆ. ಸೊ ಇದು ಒನ್ಸ್ ಟಾರ್ಗೆಟ್ ರೀಚ್ ಆಗಿರಲ್ಲ ಅಂದಾಗ ಡೆಫಿನೆಟಾಗಿ ನಾನು ವೆಯ್ಟ್ ಮಾಡ್ತೀನಿ. ಸಿಂಪಲ್ ಆಗಿ ನೋಡಿ, ಮಾರ್ಕೆಟು ಇಲ್ಲಿಂದ ಬ್ರೇಕ್ಔಟ್ ಆಗಿದೆ ಅಂದರೆ ಡೆಫಿನೆಟಾಗಿ 162, 165 ದಿಸ್ ಈಸ್ ಕಾಲ್ಡ್ ಮೂಮೆಂಟ್ ಅಂತ ಹೇಳೋದು ಇದಕ್ಕೇನೆ ನೋಡಿ. 164, 165 ಯಾಕೆಂದರೆ ಬೆಳಗ್ಗೆಯಿಂದ ಸೆಲ್ಲರ್ಸ್ಗಳು ಏನು ವೆಯ್ಟ್ ಮಾಡಿದ್ರು ಅವ್ರಿಗೆಲ್ಲರೂ ಬೆಂಡ್ ಮಾಡಿ ಹಾಕಿದೆ ಮಾರ್ಕೆಟು. ಅದಕ್ಕೆ ಹೇಳೋದು, ಈ ಮೂಮೆಂಟ್ನ ಕಣ್ಮುಂದೆ ಏನಕ್ಕೆ ಯೂಟ್ಯೂಬಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಅಂದರೆ, ನಿಮ್ಮ ಮೈಂಡ್ ಸೆಟ್ನ ನೀವು ಯಾವ ಥರ ಗ್ರ್ಯಾಬ್ ಮಾಡ್ಕೊಬೇಕು ಅನ್ನೋದನ್ನು. ಈ ಕ್ಯಾಂಡಲ್ ನಮ್ದಲ್ಲ, ಆನೆಸ್ಟ್ಲಿ ಹೇಳ್ತೀನಿ. ಈ ಕ್ಯಾಂಡಲ್ ಇದು ಎಲ್ಲಿಂದೆಲ್ಲಾರು ಮೂವ್ ಆಗಲಿ, 120ಇಂದ 140 ಮೂವ್ ಆಗಲಿ, ನನಗದು ಬೇಕಿಲ್ಲ. ನನಗೆ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ ಇದೆಯಲ್ಲ, ಇಷ್ಟು ದೂರನೂ ಬೇಡ ನನಗೆ. ಈ ಕ್ಯಾಂಡಲ್ ಎಷ್ಟು ತೋರಿಸ್ತಿದೆ ಹೇಳಿ? ಈ ಕ್ಯಾಂಡಲಲ್ಲಿ ವಾಟ್ ಇಸ್ ದ ಮೂವ್? 160, 156, 140. ಅದ್ರದ್ದು ಲೋ ಎಷ್ಟು? ಲೋ ನೀವು ಎಕ್ಸಾಕ್ಟ್ ಲೋ ಬಾಟಮ್ ಹಿಡಿತೀರೇನೋ ತಪ್ಪು. ಓಕೆ, 143, 156, 13 ಪಾಯಿಂಟು. ನನಗೆ ಐ ಆಮ್ ಹ್ಯಾಪಿ. ನಂಗೆ 13ರಿಂದ 15 ಪಾಯಿಂಟ್ ಒಂದು ಟ್ರೇಡಲ್ಲಿ ಸಿಕ್ತು ಅಂದರೆ ಅದಕ್ಕಿಂತ ಜಾಸ್ತಿ ಬೇಕಿಲ್ಲ. ದಿಸ್ ಈಸ್ ಕಾಲ್ಡ್ ಮೂಮೆಂಟ್. ಇದನ್ನೇ ಹೇಳೋದು, ನಿಮಗೆ ಮೂವ್ನ ಕ್ಯಾಪ್ಚರ್ ಮಾಡೋದು ಅಂದರೆ ಈ ಥರ. ಓಕೆ, ಲೈಕ್ ಯಾರು ಕಲಿಬೇಕು ಅನ್ನೋರು ಇದ್ದರೆ ನಮ್ಮದು ಆ 30 ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಕಲಿತ್ರೇ ಈಸಿ ಆಗೋದು. ಅದರ್ವೈಸ್ ನೀವು ಯಾವಾಗಲೂ ಇಲ್ಲ ಅಂದರೆ ಏನು ಹೇಳ್ತಿರಲ್ಲ, ಕ್ಯಾಂಡಲ್ ಸ್ಟಿಕ್ಸ್, ಕ್ಯಾಂಡಲ್ ಸ್ಟಿಕ್ಸ್, ಕ್ಯಾಂಡಲ್ ಸ್ಟಿಕ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಹಂಗಾಯ್ತಾರೆ ಹಿಂಗಾಯ್ತು, ಅವೆಲ್ಲ ಇಲ್ಲ. ಆ ಕ್ಯಾಂಡಲ್ ಸ್ಟಿಕ್ಸ್ ಇರೋದು ಫಾರ್ಮ್ ಆಗ್ಲಿಕ್ಕೆ ಅಷ್ಟೇ. ಮಾರ್ಕೆಟಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರೀಸ್ ಐಡೆಂಟಿಫೈ ಮಾಡೋದನ್ನ ಕಲೀರಿ. ಡೆಫಿನೆಟಾಗಿ ಮಾರ್ಕೆಟಲ್ಲಿ ನೀವು ಕೂಡ ಒಂದು ಉತ್ತಮ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ, ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ, ನಮಗೆ ಕಮೆಂಟ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಪಲ್ಲಿ ಕಮೆಂಟ್ ಬರೀರಿ. ಅದು ಲೈಕ್ ನಿಮಗೇನಾದರೂ ಟ್ರೇಡಿಂಗ್ ರಿಲೇಟೆಡ್ ಇದ್ದರೆ ಅಷ್ಟೇ. ಬೇರೆದು ಬರೆದ್ರೆ ನಾನು ನಿಮ್ಮನ್ನು ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಯು.